ಎಜಿ ನ್ಯೂಸ್ಗೆ ಸ್ವಾಗತ. ಹಳಿಯಾಳ ದಾಂಡೇಲಿ ಜೊಯ್ಡಾ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಅವರಿಗೆ ಕರ್ನಾಟಕ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡುವಂತೆ ದಾಂಡೇಲಿ ಅಂಜುಮನ್ ಅಹ್ಲೆ ಸುನ್ನತ್ ಜಮಾತ್ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡಿದೆ. ಈ ಕುರಿತು ಎಜಿ ನ್ಯೂಸ್ 24 ಕನ್ನಡ ವಾಹಿನಿಗೆ ಪ್ರತಿಕ್ರಿಯಿಸಿದ ಅಂಜುಮನ್ ಅಹ್ಲೆ ಸುನ್ನತ್ ಜಮಾತ್ ಪ್ರಧಾನ ಕಾರ್ಯದರ್ಶಿ ಇಕ್ಬಾಲ್ ಶೈಖ್ ಹಾಗೂ ಜಮಾತ್ ಹಾಗೂ ಕಾಂಗ್ರೆಸ್ ಮುಖಂಡ ಜಾಫರ್ ಮಸಾನಕಟ್ಟಿ ಮಾತನಾಡಿ, ಸತತ 9 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಆರ್.ವಿ. ದೇಶಪಾಂಡೆ ಅವರು ಕರ್ನಾಟಕ ಸರ್ಕಾರದಲ್ಲಿ ಹಲವು ಪ್ರಮುಖ ಸಚಿವ ಸ್ಥಾನಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿ ರಾಜ್ಯದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ವೃತ್ತಿಯಿಂದ ವಕೀಲರಾಗಿರುವ ದೇಶಪಾಂಡೆ ಅವರು ಅಪಾರ ಆಡಳಿತ ಅನುಭವ, ರಾಜಕೀಯ ಪ್ರೌಢಿಮೆ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಅವರ ಅನುಭವ ಹಾಗೂ ಆಡಳಿತ ಸಾಮರ್ಥ್ಯವನ್ನು ರಾಜ್ಯದ ಜನರ ಹಿತಕ್ಕಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಸಚಿವ ಸ್ಥಾನ ಕೊಡುವುದು ಅಗತ್ಯ ಎಂದಿದ್ದಾರೆ. ದಾಂಡೇಲಿ, ಹಳಿಯಾಳ ಹಾಗೂ ಜೊಯ್ಡಾ ಕ್ಷೇತ್ರದ ಜನರ ಆಶಯದಂತೆ ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿ ರಾಜ್ಯ ಸರ್ಕಾರದ ಹಿರಿಯ ನಾಯಕರಿಗೆ ಮನವಿ ಮಾಡಲಾಗಿದೆ ಎಂದಿದ್ದಾರೆ. ಒಂದು ವೇಳೆ ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ಕೊಡದಿದ್ದರೆ ಉತ್ತರ ಕನ್ನಡ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜಕೀಯವಾಗಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಅವರ ಅನುಭವವನ್ನು ರಾಜ್ಯದ ಅಭಿವೃದ್ಧಿಗೆ ಬಳಸಿಕೊಳ್ಳುವ ಹಿತದೃಷ್ಟಿಯಿಂದಾಗಿ ಸಚಿವ ಸ್ಥಾನ ಕೊಡುವುದು ಸೂಕ್ತ ಎಂದು ಜಮಾತ್ ಆಗ್ರಹ ಮಾಡಿದೆ. ಸಮಸ್ತ ದಾಂಡೇಲಿ ನಾಗರಿಕರ ಪರವಾಗಿ ಈ ಮನವಿ ಸಲ್ಲಿಸಲಾಗಿದ್ದು, ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿ ಆರ್.ವಿ. ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ಕೊಡಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಲಾಗಿದೆ. ಹಲ್ಯಾಲ್ ಜೋಲ್ಡಾ ದಾಂಡೇಲಿ ಕ್ಷೇತ್ರದ 9 ಬಾರಿ ಆರಿಸು ಬಂದ ಒಂದು ಅನುಭವಿ ರಾಜಕಾರಣಿ, ಈ ಹಿಂದೆ ಬಹಳಷ್ಟು ಪೋಸ್ಟ್ಗಳನ್ನು ಹೊಂದಿದ್ದ ಶ್ರೀಮಾನ್ ಆರ್.ವಿ. ದೇಶಪಾಂಡೆ ಅವರಿಗೆ ಈ ಬರುವ ಸಚಿವ ಸಂಪುಟದಲ್ಲಿ ಉನ್ನತ ಸ್ಥಾನವನ್ನು ನೀಡಬೇಕೆಂದು ನಾವು ನಮ್ಮ ಎಲ್ಲ ಕ್ಷೇತ್ರದ ಅಂಜುಮನ್ ಅಹ್ಲೆ ಸುನ್ನತಿನ ಎಲ್ಲ ಜನರು ಮನವಿ ಮಾಡ್ತಾ ಇದ್ದೇವೆ. ಈ ಪ್ರೆಸ್ ಮೀಟ್ನಲ್ಲಿ ನಾವು ಶ್ರೀಮಾನ್ ಆರ್.ವಿ. ದೇಶಪಾಂಡೆ ಅವರ ಅನುಭವ ಏನಿದೆ ಅಂತ ಹೇಳಿ ಒಂದು ವಿಸ್ತರಣೆ ನೀಡಬೇಕೆಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಅದರಲ್ಲಿ ಅವರು 1985ರಿಂದ 86ವರೆಗೆ ಸಣ್ಣ ಕೈಗಾರಿಕಾ ಸಚಿವರಾಗಿದ್ದರು. 1987ರಲ್ಲಿ ಕೃಷಿ ಸಚಿವರಾಗಿದ್ದರು. 1988ರಿಂದ 89ರವರೆಗೆ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾಗಿದ್ದರು. 1992 ಕಾಂಗ್ರೆಸ್ ಪಕ್ಷವು ಸೋತಿದಾಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದರು. 1994ರಿಂದ 1998ವರೆಗೆ ಬೃಹತ್ ಕೈಗಾರಿಕಾ ಸಚಿವರಾಗಿದ್ದರು. 1999ರಿಂದ 2004ರವರೆಗೆ ಬೃಹತ್ ಕೈಗಾರಿಕೆ ಸಚಿವ, ಅದರ ಜೊತೆಯಲ್ಲಿ ಸಿವಿಲ್ ಏವಿಯೇಷನ್, ಸ್ಟೋರ್ ಪರ್ಚೇಸ್ ಡಿಪಾರ್ಟ್ಮೆಂಟ್ ಮತ್ತು ಮೂಲಭೂತ ಸೌಕರ್ಯ ಸಚಿವರಾಗಿದ್ದರು. 2004ರಿಂದ 2006ವರೆಗೆ ಸಹಕಾರಿ ಸಚಿವರಾಗಿದ್ದರು. 2008ರಲ್ಲಿ ಕಾಂಗ್ರೆಸ್ ಪಕ್ಷವು ಸೋತಿದಾಗ 2008ರಿಂದ 2010ರವರೆಗೆ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು. 2013ರಿಂದ 2015ರವರೆಗೆ ಅವರು ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರಾಗಿದ್ದರು. 2015ರಿಂದ 2016ರವರೆಗೆ ಲಾರ್ಜ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆ್ಯಂಡ್ ಟೂರಿಸಂ ಮಿನಿಸ್ಟರ್ ಆಗಿದ್ದರು. 2016ರಿಂದ 17ರವರೆಗೆ ಲಾರ್ಜ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಯಲ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು. 2018ರಲ್ಲಿ ಕಂದಾಯ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಾಗಿದ್ದರು. 2018ರಲ್ಲಿ ಅದಾದಮೇಲೆ ಅವರಿಗೆ ಕಂದಾಯ ಸಚಿವರ ಸ್ಥಾನ ನೀಡಿದರು. ಈಗ ಹಾಲಿ ಅವರು ಶಾಸಕರಾಗಿದ್ದಾರೆ ಮತ್ತು ಈಗ ಅವರು ಅಧ್ಯಕ್ಷರು ಆಡಳಿತ ಸುಧಾರಣಾ ಆಯೋಗ ಸಚಿವ ಸಂಪುಟದ ಒಂದು ಪೋಸ್ಟನ್ನು ಅವರಿಗೆ ನೀಡಿದೆ. ಇದಲ್ಲದೆ ಅವರಿಗೆ 2022ರಲ್ಲಿ BJP ಸರ್ಕಾರ ಇದ್ದಾಗ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ನೀಡಿದ್ದು ಇದು ಎಲ್ಲರ ಗಮನಕ್ಕೆ ನಾವು ತರ್ತಾ ಇದ್ದೇವೆ. ಕಾರಣ ಅವರು ಈ ಹಿಂದೆ ಭಾಳಷ್ಟು ಮಾಜಿ ಮುಖ್ಯಮಂತ್ರಿಗಳ ಜೊತೆನೂ ಕೆಲಸ ಮಾಡಿ ಭಾಳಷ್ಟು ಅನುಭವವನ್ನು ಪಡೆದಿದ್ದಾರೆ. ಅದರಲ್ಲಿ ಶ್ರೀಮಾನ್ ರಾಮಕೃಷ್ಣ ಹೆಗಡೆರವರು, ಶ್ರೀಮಾನ್ SR ಬೊಮ್ಮಾಯಿರವರು, ಶ್ರೀಮಾನ್ SD ದೇವೇಗೌಡರವರು, ಶ್ರೀಮಾನ್ JH ಪಾಟೀಲ್ರವರು, ಶ್ರೀಮಾನ್ SM ಕೃಷ್ಣರವರು,
ಶ್ರೀಮಾನ್ ಧರಮ್ ಸಿಂಗ್ ರವರು, ಶ್ರೀಮಾನ್ ಸಿದ್ದರಾಮಯ್ಯರವರು ಮತ್ತು ಶ್ರೀಮಾನ್ SD ಕುಮಾರಸ್ವಾಮಿ ಅಂತ ಒಂದು ಅನುಭವಿ ಚೀಫ್ ಮಿನಿಸ್ಟರ್ ಜೊತೆ ಅವರು ಕೆಲಸ ಮಾಡಿ ಇಷ್ಟು ಒಂದು ದೊಡ್ಡ ಪ್ರಮಾಣದಲ್ಲಿ ಅವರು ಅನುಭವ ಹೊಂದಿದ್ದ ಶ್ರೀ ಆರ್ ವಿ ದೇಶಪಾಂಡೆ ರವರಿಗೆ ಒಂದು ಉನ್ನತ ಸ್ಥಾನವನ್ನು ನೀಡಿ ಈ ಕ್ಷೇತ್ರದ ಅಭಿವೃದ್ಧಿ ಅಲ್ಲದೆ ಇಡೀ ಕರ್ನಾಟಕದ ಅಭಿವೃದ್ಧಿಗಾಗಿ ಅವರಿಗೆ ಸ್ಥಾನ ನೀಡಬೇಕೆಂದು ಈ ಪ್ರೆಸ್ ಮೀಟಿನ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಆಗ್ರಹಿಸುತ್ತಿದ್ದ ಇದು ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಅತಿ ಅವಶ್ಯಕವಾದಂತಹ ಒಂದು ಬೇಡಿಕೆಯೂ ಕೂಡ ಅದಕ್ಕಾಗಿ ಸನ್ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಅವರು 1985ರಿಂದ ಈ ರಾಜ್ಯದ ಸಚಿವರಾಗಿ, ವಿರೋಧ ಪಕ್ಷದ ನಾಯಕರಾಗಿ, KPCC ಅಧ್ಯಕ್ಷರಾಗಿ, ಕಳೆದ ವರ್ಷ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಅವರು ಸಾಗಿ ಬಂದಂಥ ಕಿರು ಹಾದಿಯನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಮತ್ತು ಸರ್ಕಾರವನ್ನು ಈ ಮೂಲಕ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಅವರು ನಿಭಾಯಿಸಿದಂಥ ವಿವಿಧ ಇಲಾಖೆಯ ಸಚಿವರಾಗಿ ಅವರು ನಿಭಾಯಿಸಿದ ಸಮರ್ಥ ಆಡಳಿತವನ್ನು ವಿವರಿಸಿ ಅವರನ್ನು ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ದಾವೆ. 1985ರಿಂದ 86ರಲ್ಲಿ ಸಣ್ಣ ಕೈಗಾರಿಕೆಗಳ ಸಚಿವರಾಗಿರ್ತಂಥ ಆರ್ ವಿ ದೇಶಪಾಂಡೆ ಅವರು 87ರಲ್ಲಿ ಕೃಷಿ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡರು. 88ರಿಂದ 1989ರ ತನಕ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ. 92ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳೆದುಕೊಂಡಾಗ ಸಮರ್ಥ ವಿರೋಧ ಪಕ್ಷದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಹಾಗೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ 1994ರಿಂದ 96ರಲ್ಲಿ ಬೃಹತ್ ಕೈಗಾರಿಕೆಯ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 99ರಿಂದ 2004 ಬೃಹತ್ ಕೈಗಾರಿಕಾ ಮತ್ತು ಮೂಲ ಅಭಿವೃದ್ಧಿಯ ಸೌಕರ್ಯದ ಸಚಿವರಾಗಿದ್ದಾರೆ. 2004ರಿಂದ 6 ಸಹಕಾರ ಸಚಿವರಾಗಿದ್ದಾರೆ. ಮತ್ತು 2008ರಿಂದ 2018 ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಸಮರ್ಥಕವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ 2013ರಿಂದ 2015 ತನಕ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರಾಗಿ ಜಿಲ್ಲೆಯಲ್ಲಿ ಎಂದೂ ಕಾಣದಂಥ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಿ ದಾಂಡೇಲಿಗೆ ಪ್ರವಾಸೋದ್ಯಮದ ನಗರದ ರಾಜಧಾನಿಯನ್ನಾಗಿ ಕೂಡ ಮಾಡಿದ್ದಾರೆ. ಅವರಿಂದ ಅನೇಕ ಸಾವಿರಾರು ಜನರು ಪ್ರವಾಸೋದ್ಯಮದಲ್ಲಿ ಇಲ್ಲೇ ಉದ್ಯೋಗವನ್ನು ಕೊಂಡುಕೊಂಡಿದ್ದಾರೆ. ಇದು ಅವರು ಪ್ರವಾಸೋದ್ಯಮಕ್ಕೆ ಮತ್ತು ನಿರುದ್ಯೋಗಿ ಯುವ ಜನರಿಗೆ ಕೊಟ್ಟಂಥ ಅತ್ಯಂತ ದೊಡ್ಡ ಬೃಹತ್ತವಾದಂಥ ಒಂದು ಕೊಡುಗೆಯಾಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. 2015ರಿಂದ 2016 ತನಕ ಬೃಹತ್ ಕೈಗಾರಿಕಾ ಪ್ರವಾಸೋದ್ಯಮ ಸಚಿವರು, ಹಾಗೆ 2016-17ರಲ್ಲಿ ಬೃಹತ್ ಕೈಗಾರಿಕೆ ಮೂಲ ಅಭಿವೃದ್ಧಿ ಸಚಿವರು ಕೂಡ ಆಗಿದ್ದಾರೆ. 2018ರಲ್ಲಿ ಕಂದಾಯ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಾಗಿ ಕಂದಾಯ ಇಲಾಖೆಯಲ್ಲಿ ಅನೇಕ ಮಹತ್ವವಾದಂಥ ಬದಲಾವಣೆ ತಂದು ಅನೇಕರಿಗೆ ವಸತಿ ರಹಿತರಿಗೆ ವಸತಿಯನ್ನು ಕೂಡ ಕಲ್ಪಿಸಿದ್ದಾರೆ. ಹಾಗೆ 2019ರಲ್ಲಿ ಕೇವಲ ಶಾಸಕರಾಗಿ ಜಿಲ್ಲೆಯಲ್ಲಿ ಯಾರೂ ಕಾಣದಂತಹ ಅಭಿವೃದ್ಧಿ ಮತ್ತು ಯಾರೂ ಕಾಣದಂತಹ ಅನುದಾನವನ್ನು ತಂದು ನಮ್ಮ ತಾಲೂಕನ್ನು ಅಭಿವೃದ್ಧಿಪಡಿಸಿ ಮತ್ತು ಕಳೆದ ಬಸವರಾಜ ಬೊಮ್ಮಾಯಿ ಅವರ ಅವಧಿಯ ಸರ್ಕಾರದಲ್ಲಿ ಅತ್ಯುತ್ತಮ ಶಾಸಕರೆಂಬ ಪಾತ್ರಕ್ಕೆ ಬಿರುದಾಗಿ ಬೆಳಗಾವಿಯಲ್ಲಿ ನಡೆಯುವ ವಿಧಾನಮಂಡಲದ ಅಧಿವೇಶನದಲ್ಲಿ ಕೂಡ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಂಥ ಒಂದು ಶಾಸಕರನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ಮಾಡಿ ಮತ್ತು ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಕೊಡಬೇಕಂತ ಒತ್ತಾಯಿಸ್ತಾ ಇದ್ದಾವೆ. 2023ರಲ್ಲಿ ಆಡಳಿತ ಸುಧಾರಣಾ ಮಂಡಳಿಯ ಅಧ್ಯಕ್ಷರಾಗಿ ಅನೇಕ ಬದಲಾವಣೆ ತಂದು ಆಡಳಿತಕ್ಕೆ ಚುರುಕನ್ನು ಮುಟ್ಟಿಸಿದ್ದಾರೆ. ಹಾಗಾಗಿ ನಾವೆಲ್ಲ ಇಲ್ಲಿ ಸೇರ್ತಕ್ಕಂಥ ಅಂಜುಮನ್ ಅಹ್ಲೆ ಸುನ್ನತಿನ ಮುಖಂಡರು, ಮುಸ್ಲಿಂ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕಾರ್ಯಕರ್ತರಾಗಿದ್ದಾವೆ. ಅದಕ್ಕಾಗಿ ಹೊಸ ಸರ್ಕಾರದ ನೂತನ ಮುಖ್ಯಮಂತ್ರಿಯವರನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡವನ್ನು ನಮ್ಮ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರನ್ನು ಶಾಸಕರಾಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಅವರನ್ನು ಸಚಿವರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಬೇಕು ಮತ್ತು ಅವರನ್ನು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನು ನೀಡಬೇಕಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಸಾದಿಕ್ ಮುಲ್ಲಾ, ದಾಂಡೇಲಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.